ಈ ದಿನ ನಿಮಗೆ ನಾಯಿ ಕಾಣಿಸಿದರೆ ಈ ಆಹಾರವನ್ನು ತಿನ್ನಿಸಿ ಮತ್ತು ಈ ಒಂದು ಮಾತು ಹೇಳಿದರೆ ಸಾಕು, ಶನಿದೇವರೇ ನಿಮ್ಮ ಮನೆಗೆ ಧನಲಕ್ಷ್ಮಿಯನ್ನು ಕಳಿಸುತ್ತಾರೆ. ಶನಿದೇವರು ನಿಮಗೆ ಸಕಲೈಶ್ವರ್ಯವನ್ನು ಕೊಡುತ್ತಾರೆ. ಶನಿ ದೋಷಗಳಿಂದ ವಿಮುಕ್ತಿ ಕೊಡುತ್ತಾರೆ. ನಿಮಗಿರುವಂತಹ ಕಷ್ಟಗಳು, ಬಾಧೆಗಳು, ನೋವುಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತೆ. ನೀವು ಕುಬೇರರಂತೆ ಬದಲಾಗುತ್ತೀರಿ. ನಾಯಿಗಳೆಂದರೆ ಶನಿದೇವರಿಗೆ ತುಂಬ ಪ್ರೀತಿ. ಒಂದಾನೊಂದು ಸಮಯದಲ್ಲಿ ನಾಯಿ ಕೂಡ ಶನಿದೇವರ ವಾಹನದಂತೆ ಬದಲಾಗಿತ್ತು. ನಾಯಿ ಮೂಕ ಪ್ರಾಣಿಯಾಗಿರುವುದರಿಂದ ನಾಯಿ ಅಂದರೆ ಶನಿದೇವರಿಗೆ ತುಂಬ ಇಷ್ಟ. ಎಲ್ಲ ಪ್ರಾಣಿಗಳಲ್ಲಿಯೂ ತುಂಬ ವಿಶ್ವಾಸ ಹೊಂದಿರುವಂಥ ಪ್ರಾಣಿ ನಾಯಿ. ಆದಿಮಾನವನ ಕಾಲದಿಂದಲೂ ಮನುಷ್ಯರು ನಾಯಿಯನ್ನು ಸಾಕು ಪ್ರಾಣಿಯಂತೆ ಬೆಳೆಸುತ್ತಿದ್ದಾರೆ. ಬೇಟೆಗಾರರು ಬೇಟೆಯಾಡುವುದರಲ್ಲಿ ಸಾಕು ಪ್ರಾಣಿಯಾದ ನಾಯಿಯನ್ನು ಉಪಯೋಗಿಸುತ್ತಿದ್ದರು. ಇತರ ಪ್ರಾಣಿಗಳಿಗಿಂತ ನಾಯಿ ತುಂಬ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ನಾಯಿ ವಾಸನೆ ನೋಡಿ ಯಾವುದನ್ನಾದರೂ ಕಂಡುಹಿಡಿಯುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದಲೇ ಕಳ್ಳರನ್ನು ಹಿಡಿಯಲು ನಾಯಿಗಳನ್ನು ಬಳಸುತ್ತಾರೆ. ಮನುಷ್ಯರಿಗೆ ಕಾಣಿಸದಂತೆ ಕೆಲವು ಶಕ್ತಿಗಳು ನಾಯಿಗಳ ಕಣ್ಣಿಗೆ ಕಾಣಿಸುತ್ತದೆ ಎಂದು ವಿಜ್ಞಾನಿಗಳು ಕೂಡ ಹೇಳುತ್ತಿದ್ದಾರೆ. ನಾಯಿಗಳಿಗೆ ಅಲೌಕಿಕ ಶಕ್ತಿಗಳಿವೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ನಾವು ನೋಡಲಾರದಂಥ ನಕಾರಾತ್ಮಕ ಶಕ್ತಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಕೂಡ ನಾಯಿ ನೋಡುತ್ತದೆ. ಈ ವಿಷಯವನ್ನು ಜ್ಯೋತಿಷ್ಯ ಶಾಸ್ತ್ರ ನಿಪುಣರು ಬಲವಾಗಿ ನಂಬುತ್ತಿದ್ದಾರೆ. ಗ್ರೀಕರ ಕಾಲದಿಂದಲೂ ನಾಯಿಗಳ ಬಗ್ಗೆ ವಿಧ ವಿಧವಾದ ನಂಬಿಕೆಗಳಿದೆ. ಧರ್ಮರಾಜ ಸ್ವಂತ ನಾಯಿಯ ಜೊತೆ ಸ್ವರ್ಗಕ್ಕೆ ತಲುಪಿದರು. ನಾಯಿಗಳನ್ನು ನಮ್ಮ ಜೊತೆಯಲ್ಲಿಟ್ಟುಕೊಂಡು ಪ್ರೀತಿಯಿಂದ ನೋಡಿಕೊಂಡ್ರೆ ಸ್ವರ್ಗದ ದಾರಿ ಸುಲಭವಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಅಷ್ಟಕ್ಕೂ ಈ ದಿನ ನಾಯಿ ಕಾಣಿಸಿದರೆ ಯಾವ ಆಹಾರ ತಿನ್ನಿಸಬೇಕು ಅಂತ ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ನಾಯಿಗಳು ಪ್ರತಿ ಬೀದಿಯಲ್ಲೂ ಕಾಣಿಸುತ್ತವೆ. ಪ್ರತಿ ಮನೆಯಲ್ಲೂ ಕೂಡ ಕಾವಲು ಕಾಯುತ್ತವೆ. ಬೀದಿ ನಾಯಿಗಳಿಗೆ ಪ್ರತಿದಿನ ಯಾವುದಾದರೂ ಒಂದು ಆಹಾರ ಕೊಡುತ್ತಿದ್ರೆ ತುಂಬ ಒಳ್ಳೆಯದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಕೆಲವರಿಗೆ ಮೂಕ ಪ್ರಾಣಿಗಳನ್ನು ನೋಡಿದರೆ ಏನೋ ಒಂಥರ ಕೇರ್ಲೆಸ್, ಸುಖ ಸುಮ್ಮನೆ ಅವುಗಳನ್ನು ಹೊಡಿತಾ ಇರ್ತಾರೆ. ಆ ರೀತಿ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಿದರೂ ದೇವರ ಕೋಪಕ್ಕೆ ಗುರಿಯಾಗಲೇಬೇಕು. ಇನ್ನು ನಾಯಿಗಳ ವಿಷಯಕ್ಕೆ ಬಂದರೆ, ನಾಯಿಗಳಿಗೆ ಸುಮ್ಮನೆ ಹಿಂಸೆ ಕೊಟ್ಟರೆ ಶನೇಶ್ವರನ ಕೋಪಕ್ಕೆ ಗುರಿಯಾಗುತ್ತೀವಿ. ನಾಯಿಗಳಿಗೆ ಯಾರು ಹಿಂಸೆ ಕೊಡುತ್ತಾರೋ ಶನೇಶ್ವರ ಅವರಿಗೆ ಹಿಂಸೆ ಕೊಡುತ್ತಾರೋ. ಹಾಗಾಗಿ ಯಾವ ಕಾರಣದಿಂದಲೂ ಮೂಕ ಪ್ರಾಣಿಗಳಿಗೆ ನೋವು ಕೊಡಲು ಹೋಗಬೇಡಿ. ಈ ದಿನ ನಿಮ್ಮ ಕಣ್ಣಿಗೆ ಯಾವುದಾದರೂ ನಾಯಿ ಕಾಣಿಸಿದರೆ ಅದನ್ನು ನಿಮ್ಮ ಮನೆಯ ಹತ್ತಿರ ಕರೆತನ್ನಿ. ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಯಾವ ನಾಯಿ ಇಲ್ಲದಿದ್ದರೆ ನಾಯಿ ಇರುವ ಹತ್ತಿರ ನೀವೇ ಹೋಗಿ. ಆಗಲೇ ಬಿಸಿಯಾಗಿ ತಯಾರಿಸುವಂತಹ ಅನ್ನದಲ್ಲಿ ಹಾಲು, ಸಕ್ಕರೆ ಅಥವಾ ಮೊಸರು ಸಕ್ಕರೆ ಬೆರೆಸಿ ಅದನ್ನು ನಾಯಿಗೆ ತಿನ್ನಲು ಕೊಡಿ. ಆ ರೀತಿ ನಾಯಿ ಅದನ್ನು ತಿನ್ನುತ್ತಿರುವಾಗ ಓಂ ಶ್ರೀ ಶನೇಶ್ವರಾಯ ನಮಃ ಅಂತಾಗಲಿ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಅಂತಾಗಲೇ ಈ ಎರಡು ಮಂತ್ರಗಳಲ್ಲಿ ಯಾವುದೋ ಒಂದನ್ನು 3 ಸಲ ಹೇಳಬೇಕು. ಶನಿದೇವರಿಗೆ ನಾಯಿಗಳು ಅಂದರೆ ತುಂಬ ಇಷ್ಟವಾದ್ದರಿಂದ ಅವುಗಳಿಗೆ ಊಟ ಕೊಟ್ಟು ಶನಿದೇವರ ಮಂತ್ರಗಳನ್ನು ಹೇಳುವುದರಿಂದ ಅವರು ಖಂಡಿತ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಶನಿದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಶನಿ ದೋಷಗಳು ನಿವಾರಣೆಯಾಗುತ್ತದೆ. ಹಾಗೆ ಶನಿದೇವರು ನಿಮ್ಮನ್ನು ಆಶೀರ್ವದಿಸಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಬೇಗನೆ ನಿಮಗೆ ಸಿಗುತ್ತದೆ. ಹಾಗಾಗಿ ನಾಯಿ ಕಾಣಿಸಿದರೆ ಎಲ್ಲರೂ ಕೂಡ ಈ ಚಿಕ್ಕ ಕೆಲಸ ಮಾಡುವ ಮೂಲಕ ಶುಭ ಫಲವನ್ನು ಪಡೆದುಕೊಳ್ಳಿ. ಇನ್ನು ಈ ಅಮಾವಾಸ್ಯೆ ಬಗ್ಗೆ ಶಿವಪುರಾಣದಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. ಈ ದಿನ ಶಿವಲಿಂಗದ ಮೇಲೆ ಅರ್ಚಕರು ಬಿಲ್ವ ಪತ್ರೆಯನ್ನು ಇಟ್ಟಾಗ ಅದರ ಮೇಲೆ ಒಂದು ಕಪ್ಪು ಇರುವೆ ಆಕಸ್ಮಿಕವಾಗಿ ಬಿದ್ದು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಶಿವಲಿಂಗದ ಮೇಲೆ ಸುತ್ತಿ ತನಗೆ ತಿಳಿಯದೆ ಪ್ರದಕ್ಷಿಣೆಯನ್ನು ಹಾಕಿತ್ತಂತೆ. ಈ ಫಲವಾಗಿ ಮರುಜನ್ಮದಲ್ಲಿ ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಆ ಇರುವೆ ಸಕಲ ಐಶ್ವರ್ಯವನ್ನು ಪಡೆಯಿದಂತೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಶಿವ ದೇವಾಲಯಕ್ಕೆ ತೆರಳಿ ತಪ್ಪದೆ ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ದಿನ ಶಿವನಿಗೆ ಪೂಜೆಯನ್ನು ಮಾಡೋದರ ಜೊತೆಗೆ ಮಹಾಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ದೇವಿ ಅಂದರೆ ದುರ್ಗಾದೇವಿಯ ಪೂಜೆಯನ್ನು ಮರೆಯದೆ ಮಾಡಿದರೆ ಸರ್ವ ಶತ್ರುಗಳ ಬಾಧೆ ಕಳೆದು ಸರ್ವ ಕಾರ್ಯದಲ್ಲೂ ಯಶಸ್ಸು, ಹಣದ ಸಮಸ್ಯೆಗಳು ದೂರವಾಗುತ್ತದೆ. ಸರ್ವ ಕಾರ್ಯದಲ್ಲೂ ಯಶಸ್ಸು ಉಂಟಾಗಿ ಹಣದ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತದೆ. ಈ ದಿನ ಏನು ಮಾಡಬೇಕು ಅಂದರೆ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಆಲಯ, ಚಾಮುಂಡೇಶ್ವರಿ ಆಲಯ, ಚೌಡೇಶ್ವರಿ ಅಥವಾ ರಾಮದೇವತೆಯ ಆಲಯ ಎಲ್ಲಾದರೂ ಸರಿ, ದುರ್ಗೆಗೆ ಸಂಬಂಧಪಟ್ಟಂತಹ ಆಲಯಕ್ಕೆ ತೆರಳಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ
ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಿ 3 ನಿಂಬೆಹಣ್ಣನ್ನು ದೇವಿಯ ಪಾದದಡಿ ಇಟ್ಟು ಮನೆಗೆ ತಂದು ಒಂದನ್ನು ಮನೆಗೆ ದೃಷ್ಟಿ ತೆಗೆದು ಹೊಡೆದು ಹಾಕಿ ಮತ್ತೊಂದು ನಿಂಬೆಹಣ್ಣನ್ನು ಪಾನಕ ಮಾಡಿ ಮನೆಯ ಮಂದಿಯೆಲ್ಲ ಸೇವಿಸಿ ಉಳಿದ ಮತ್ತೊಂದು ನಿಂಬೆಹಣ್ಣನ್ನು ಸಾಧ್ಯವಾದರೆ ಮನೆಯ ಹೊಸ್ತಿಲಿಗೆ ಕಟ್ ಮಾಡಿ ಹೊಸ್ತಿಲ 2 ಭಾಗದಲ್ಲಿ ಇಡಿ, ಇಲ್ಲ ಮನೆಯ ಹೊರಭಾಗ ಬಾಗಿಲಿಗೆ ಕಟ್ಟಿ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಸಕಲ ಶತ್ರು ಬಾಧೆಗಳು, ಮನೆಯಲ್ಲಿ ಕಲಹಗಳು, ಮನೆಯ ಯಜಮಾನನಿಗೆ ಆಗಾಗ ಉಂಟಾಗುವಂಥ ಅನಾರೋಗ್ಯಗಳು, ಕಾರ್ಯನಷ್ಟಗಳು ಕಡಿಮೆಯಾಗಿ ಎಲ್ಲ ವಿಧದಲ್ಲೂ ಒಳಿತಾಗ್ತಾ ಹೋಗುತ್ತದೆ. ಹಾಗೆಯೇ ಗ್ರಾಮ ದೇವತೆಗೆ ದುರ್ಗಾ ಮಾತೆಗೆ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿಸಿ 4 ಜನರಿಗೆ ಹಂಚಿ. ಇದರಿಂದ ಮನಃಶಾಂತಿಯಾಗೂ ಮನೆಯ ಸದಸ್ಯರ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತದೆ. ಇನ್ನು ಮಹಾಶಿವನಿಗೆ ಈ ದಿನ ನಂದಿವರ್ಧನ ಪುಷ್ಪ, ಬಿಳಿಯಕ್ಕದ ಪುಷ್ಪ ಅಥವಾ ಬಿಲ್ವ ದಳವನ್ನು ತಪ್ಪದೇ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಯಾರಿಗೆ ಕುಜದೋಷ ಇದೆ, ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ, ವಯಸ್ಸು ದಾಟಿದರೂ ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಿಲ್ಲ ಅಂದರೆ ಎತ್ತುಗಳಿಗೆ ಮರೆಯದೆ ಬೆಲ್ಲದಿಂದ ಮಾಡಿದಂಥ ಸಿಹಿಯನ್ನು ತಿನ್ನಿಸಿ ಅಥವಾ ಬೆಲ್ಲದ ಚೂರನ್ನು ಮೇವಿನ ಜೊತೆಗೆ ತಿನ್ನಿಸಿದರೂ ಕೂಡ ಶಿವಾನುಗ್ರಹದಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಕುಜದೋಷಗಳು ದೂರವಾಗುತ್ತದೆ, ಜಾತಕ ದೋಷಗಳು ನಶಿಸಿ ಹೋಗುತ್ತವೆ. ಇನ್ನು ಪ್ರಸ್ತುತ ಕಾಲದಲ್ಲಿ ಎಲ್ಲರಿಗೂ ಇರುವಂತಹ ಅತಿ ಮುಖ್ಯ ಸಮಸ್ಯೆ ಅಂದರೆ ಅದು ಹಣಕಾಸಿನ ಸಮಸ್ಯೆ. ಎರಡನೆಯದು ಶತ್ರುಗಳ ಬಾಧೆ. ಈ 2 ಪ್ರಮುಖ ಸಮಸ್ಯೆಗಳು ಈ ಶಕ್ತಿಯಿಂದ ದೂರವಾಗಲು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು. ದೇವಿಯ ವಿಶೇಷ ಮಂತ್ರವನ್ನು ಪಠಿಸಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಓಂ ಹ್ರೀಂ ಅಷ್ಟ ಮಹಾಲಕ್ಷ್ಮೀ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ಹಣದ ಸಂಕಷ್ಟ ಕಳೆಯಲು ಮುಖ್ಯವಾಗಿ ಬೇಕಾಗಿರುವುದು ನೆಮ್ಮದಿ ಹಾಗೂ ಯಶಸ್ಸು. ಆ ಯಶಸ್ಸನ್ನು ನೀಡು ತಾಯಿ, ನಮಗಿರುವಂತಹ ಸರ್ವ ಶತ್ರುಗಳ ಬಾಧೆಯನ್ನು ದೂರ ಮಾಡು ತಾಯಿ. ಶತ್ರುಗಳನ್ನು ಚೆನ್ನಾಗಿಡು, ಅವರು ಚೆನ್ನಾಗಿದ್ದು ನಮ್ಮ ತಂಟೆಗೆ ಬಾರದಂತೆ ಮಾಡುವಂತ ಕೈ ಮುಗಿದುಕೊಳ್ಳಬೇಕು. ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇದರಿಂದ ಹಣದ ಸಮಸ್ಯೆ, ಶತ್ರುಗಳ ಸಮಸ್ಯೆ ಕಳೆಯುವುದಷ್ಟೇ ಅಲ್ಲದೆ ನಿಮ್ಮ ಮನೆಗೆ, ಕುಟುಂಬದ ಸದಸ್ಯರಿಗೆ ಮಾಟಮಂತ್ರ, ದುಷ್ಟಶಕ್ತಿಗಳ ಕಾಟ ಕೆಲಸ ಮಾಡದಂತೆ ಆ ದೇವಿಯೇ ರಕ್ಷಣೆಯಾಗಿ ನಿಲ್ಲುತ್ತಾಳೆ. ನಂತರ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕಿ ಪಿತೃಗಳ ಹೆಸರನ್ನು ಹೇಳ್ತಾ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಯಾರಿಗಾದರೂ ಒಂದು ದಿನಕ್ಕೆ ಆಗುವಂತಹ ಊಟದ ರೇಷನ್ನನ್ನು ಅಂದರೆ ಸ್ವಯಂ ಪಾಕದ ರೀತಿ ನೀಡಿದರೂ ಪಿತೃಗಳು ಸಂತೃಪ್ತರಾಗುತ್ತಾರೆ. ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಈ ದಿನ ಮರೆಯದೆ ಶಿವನ ದೇಗುಲದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ, ಅದರಲ್ಲೂ ಚಂಡಿ ಪ್ರದಕ್ಷಿಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಹಾಗೆಯೇ ಈ ದಿನ ಮತ್ತೊಂದು ಪ್ರತ್ಯೇಕತೆ ಏನೆಂದರೆ, ನವಗ್ರಹಗಳಲ್ಲಿ ಚಂದ್ರನಿಗೆ ಒಮ್ಮೆ ಚರ್ಮದ ಸಮಸ್ಯೆ ಬಂದಾಗ, ಆರೋಗ್ಯದ ಸಮಸ್ಯೆ ಬಂದಾಗ ಮಹಾಶಿವನಿಗೆ ಈ ದಿನ ಗೋವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಆ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆದಿದ್ದನಂತೆ. ಆದ್ದರಿಂದ ಈ ಒಂದು ದಿನ ಯಾವ ಶಿವಲಿಂಗವಾದರೂ ಸರಿ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನು ಮಾಡಿದರೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಶಿವನ ಕೃಪೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ, ಆರೋಗ್ಯ ಸದಾಕಾಲ ಚೆನ್ನಾಗಿರುತ್ತೆ. ಜೊತೆಗೆ ಈ 3 ನಾಮಗಳನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡೋದಾಗಿರಬಹುದು ಅಥವಾ ಅಭಿಷೇಕವನ್ನು ಮಾಡಿಸೋದಾಗಿರಬಹುದು, ಮಾಡಿಕೊಳ್ಳಬಹುದು. ಇಲ್ಲ ಅಭಿಷೇಕವನ್ನು ಮಾಡಲು ಅಥವಾ ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದರೂ ಕೂಡ ಈ 3 ನಾಮಗಳನ್ನು ಹೇಳಿಕೊಂಡ್ರೆ ಅದ್ಭುತವಾದಂತಹ ಫಲಪ್ರಾಪ್ತಿಯಾಗುತ್ತದೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಕಳೆದು ಶಿವಾನುಗ್ರಹಕ್ಕೆ ಪಾತ್ರರಾಗಬಹುದು. ಈ 3 ನಾಮಗಳು ಯಾವುದು ಅಂತ ನೋಡೋದಾದರೆ, ಬಿಲಾಂಬಿಕೇಶ, ವೈದ್ಯೇಶ, ಭವರೋಗ ಹಾರೇತಿಜ. ಈ 3 ನಾಮವನ್ನು ಹೇಳಿಕೊಂಡು ಈ ದಿನ ತಪ್ಪದೆ ಶಿವನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ. ನೋಡಿದ್ರಲ್ಲ, ಮಾಘ ಮಾಸದ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು, ಕೇವಲ 24 ಗಂಟೆಗಳಲ್ಲಿ ನಿಮ್ಮ ಜಾತಕವೇ ಬದಲಾಗಿ ಬಿಡುತ್ತದೆ. ನಿಮ್ಮ ದೆಸೆ ತಿರುಗುತ್ತದೆ. ದರಿದ್ರ ಲಕ್ಷ್ಮಿ, ಕಷ್ಟಗಳು, ಸಮಸ್ಯೆಗಳೆಲ್ಲ ಮಟಾಶಾಗುತ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿರುವ ಎಂತಹುದೇ ದೋಷಗಳಿದ್ದರೂ ಅವು ನಿವಾರಣೆಯಾಗಿ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ತುಳಸಿ ಗಿಡದ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಮನೆಯಲ್ಲಿ ತುಳಸಿ ಗಿಡ ಬೆಳೆಸುವವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ.
ತುಳಸಿ ಅತಿ ಪವಿತ್ರವಾದ ಸಸ್ಯ. ನಮ್ಮೆಲ್ಲರ ಮನೆಗಳಲ್ಲೂ ತುಳಸಿ ಕಟ್ಟೆ ಇರುತ್ತೆ. ಪುರಾಣಗಳ ಪ್ರಕಾರ ತುಳಸಿ ಗಿಡವನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಭಾವಿಸಲಾಗುತ್ತದೆ. ಅದಕ್ಕೆ ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ. ಇನ್ನು ಶನಿವಾರದ ದಿನ ಈ ರೀತಿ ತುಳಸಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ದುಪ್ಪಟ್ಟಾಗುತ್ತದೆ ಅನ್ನೋದು ಕೋಟ್ಯಾಂತರ ಜನರ ನಂಬಿಕೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಕೂಡ ತುಳಸಿ ಗಿಡದಲ್ಲಿ ಅಪಾರವಾದ ಔಷಧೀಯ ಗುಣಗಳಿವೆ. ಇದನ್ನ ಮನೆಯ ಅಂಗಳದಲ್ಲಿ ಇಡೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿಗಳು ಬರದಂತೆ ತಡೆಯಬಹುದು. ಅಷ್ಟೇ ಅಲ್ಲ, ಇದು ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ಆಕರ್ಷಿಸುತ್ತದೆ. ಅದಕ್ಕೆ ತುಳಸಿ ಗಿಡವನ್ನ ಅಷ್ಟೊಂದು ಪವಿತ್ರ ಅಂತ ಕರೆಯೋದು. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನ ಯಾವಾಗಲೂ ಪೂರ್ವ ದಿಕ್ಕಿನಲ್ಲೇ ಇಡಬೇಕು. ಇದರಿಂದ ಅತ್ಯಂತ ಶುಭ ಫಲಿತಾಂಶಗಳು ಸಿಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಜಾಗ ಇಲ್ಲ ಅಂದರೆ ಮುಖ್ಯ ದ್ವಾರದ ಎದುರಿಗೆ ಇಡುವುದರಿಂದಲೂ ಮನೆ ಪಾಸಿಟಿವ್ ಎನರ್ಜಿ ಬರುತ್ತದೆ. ಇದರ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಕೆಲವರು ತಮ್ಮ ಮನೆಯ ಟೆರೆಸ್ ಅಂದರೆ ಮೇಲ್ಛಾವಣಿಯ ಮೇಲೆ ತುಳಸಿ ಗಿಡವನ್ನು ಇಡ್ತಾರೆ. ಆದರೆ ವಾಸ್ತು ಪ್ರಕಾರ ಆ ರೀತಿ ಎಂದಿಗೂ ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ಅಶುಭ ಫಲಿತಾಂಶಗಳು ಬರುತ್ತವೆ ಅಂತ ವಾಸ್ತು ತಜ್ಞರು ಎಚ್ಚರಿಸುತ್ತಾರೆ. ಹಾಗೆ ಮುಳ್ಳಿನ ಗಿಡಗಳ ಪಕ್ಕದಲ್ಲೂ ತುಳಸಿ ಗಿಡವನ್ನು ಇಡಬಾರ್ದು. ಆದರೆ ಬಾಳೆ ಗಿಡದ ಪಕ್ಕದಲ್ಲಿ ತುಳಸಿ ಗಿಡವನ್ನು ಆರಾಮವಾಗಿ ನೆಡಬಹುದು. ಯಾಕೆಂದರೆ ಬಾಳೆ ಗಿಡದಲ್ಲಿ ವಿಷ್ಣುಮೂರ್ತಿ ನೆಲೆಸಿದ್ದಾರೆ ಅನ್ನೋದು ನಂಬಿಕೆ ಇದೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ಇರೋದ್ರಿಂದ ಇವೆರಡನ್ನೂ ಪಕ್ಕದಲ್ಲಿ ಇಟ್ಟು ಪೂಜಿಸಿದರೆ ಲಕ್ಷ್ಮೀನಾರಾಯಣರನ್ನ ಒಟ್ಟಿಗೆ ಪೂಜಿಸಿದ ಮಹಾಪುಣ್ಯ ಸಿಗುತ್ತದೆ. ಅಂದಹಾಗೆ ವೀಕ್ಷಕರೇ, ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡಕ್ಕೆ ನೀರು ಹಾಕುವಾಗಲೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ವಿಶೇಷವಾಗಿ ಶನಿವಾರದ ದಿನ ತುಳಸಿ ಗಿಡದ ಬುಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿದ ನೀರನ್ನು ಅರ್ಪಿಸುವುದರಿಂದ ಜಾತಕದಲ್ಲಿರುವ ರಾಹು, ಕೇತು ಮತ್ತು ಶನಿದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗ್ತವೆ. ಅಷ್ಟೇ ಅಲ್ಲ, ಶನಿವಾರದ ದಿನ ಸೂರ್ಯಾಸ್ತದ ನಂತರ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋದ್ರಿಂದ ಮನೆಯಲ್ಲಿ ಧನಯೋಗ ಶುರುವಾಗುತ್ತದೆ. ಇಷ್ಟೊಂದು ಪ್ರಾಮುಖ್ಯತೆ ಇರೋ ಈ ತುಳಸಿ ಗಿಡದ ಬುಡದಲ್ಲಿ ಶನಿವಾರದ ದಿನ ಈ ಒಂದು ಸಣ್ಣ ಪರಿಹಾರ ಮಾಡಿದರೆ ನಿಮ್ಮ ಜಾತಕವೇ ಬದಲಾಗುತ್ತದೆ. ಸಾಲದ ಬಾಧೆ, ಆರ್ಥಿಕ ನಷ್ಟಗಳೆಲ್ಲ ಕರಗಿ ಹೋಗ್ತವೆ ಅಂತ ಸಿದ್ಧಶಾಸ್ತ್ರ ಹೇಳುತ್ತದೆ. ನಿಮ್ಮಲ್ಲಿ ತುಂಬಾ ಜನರಿಗೆ ಜಾತಕ ದೋಷಗಳು ಕಾಡ್ತಿರಬಹುದು. ಅಂತವರು ಶನಿವಾರ ಈ ಪರಿಹಾರ ಮಾಡಿದರೆ ಸಾಕು, ಜಾತಕ ಅದ್ಭುತವಾಗಿ ಬದಲಾಗುತ್ತದೆ. ಹಾಗಾದರೆ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಏನಿಡಬೇಕು ಅನ್ನೋದನ್ನು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ತುಳಸಿ ದೇವಿಯೇ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ಇವೆಲ್ಲದಕ್ಕಿಂತ ಮುಂಚೆ ತನಗೆ ಕಷ್ಟ ಕೊಟ್ಟವರಿಗೂ ಉಪಕಾರ ಮಾಡಿದ ಒಂದು ಕೋಗಿಲೆಯ ಕೋಟಿ ಪುಣ್ಯ ಕಥೆಯನ್ನು ಕೇಳೋಣ ಬನ್ನಿ. ಹೌದು, ಈ ಕಥೆಯನ್ನು ಕೇಳಿದರೆ ಸಾಕು, ಈ ಜನ್ಮದ ಪಾಪಗಳೆಲ್ಲ ಕಳೆದು ಕೋಟಿ ಜನ್ಮದ ಮಹಾಪುಣ್ಯ ಸಿಗುತ್ತದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಎಲ್ಲ ಅರ್ಥ ಆಗೋದು. ಅದೊಂದು ದಟ್ಟವಾದ ಕಾಡು. ಅಲ್ಲಿ ಒಂದು ದೊಡ್ಡ ಮರ ಇತ್ತು. ಅದರ ಮೇಲೆ ಗೂಡು ಕಟ್ಟಿಕೊಂಡು ಒಂದು ಕಾಗೆ ವಾಸ ಮಾಡ್ತಾ ಇತ್ತು. ಅದಕ್ಕೆ ಸ್ವಲ್ಪ ದೂರದಲ್ಲೇ ಇದ್ದ ಮತ್ತೊಂದು ಮರದ ಮೇಲೆ ಒಂದು ಕೋಗಿಲೆ ಕೂಡ ಇತ್ತು. ಒಂದು ದಿನ ಭೀಕರವಾದ ಗಾಳಿ, ಮಳೆ ಅಂದರೆ ಬಿರುಗಾಳಿ ಶುರುವಾಯಿತು. ಆ ಬಿರುಗಾಳಿಗೆ ಕೋಗಿಲೆ ಗೂಡು ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಕೋಗಿಲೆ ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿ ಬಿಟ್ಟು, ಆದರೆ ಮಳೆ ಮಾತ್ರ ಕಡಿಮೆಯೇ ಆಗ್ತಿರ್ಲಿಲ್ಲ. ಪಾಪ ಕೋಗಿಲಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅದು ಚಳಿಗೆ ನಡುಗುತ್ತಾ ಕಾಗೆಯ ಹತ್ತಿರ ಹೋಗಿ ಹೀಗೆ ಕೇಳುತ್ತದೆ, ಕಾಗೆಯಮ್ಮ ಕಾಗೆಯಮ್ಮ, ಈ ಒಂದು ದಿನ ಮಾತ್ರ ನನ್ನನ್ನು ನಿನ್ನ ಗೂಡಿನಲ್ಲಿ ಇರಲು ಬಿಡಮ್ಮ. ಈ ಬಿರುಗಾಳಿಗೆ ನನ್ನ ಗೂಡು ಬಿದ್ದು ಹೋಗಿದೆ ಅಂತ ಬೇಡಿಕೊಳ್ಳುತ್ತದೆ. ಆದರೆ ಕಾಗೆ ಮಾತ್ರ ತುಂಬ ಸಿಟ್ಟಿನಿಂದ, ನನ್ನ ಗೂಡಿನಲ್ಲಿ ನನ್ನ ಮಕ್ಕಳು ಮಲಗಿದ್ದಾರೆ, ಮೊದಲು ನೀನು ಇಲ್ಲಿಂದ ತೊಲಗು, ಇಲ್ಲಾಂದರೆ ಅವರ ನಿದ್ದೆ ಹಾಳಾಗುತ್ತೆ. ಹೇಗಿದ್ರೂ ನಾನು ನಿನ್ನನ್ನು ನನ್ನ ಗುಡಿಸಿನೊಳಗೆ ಸೇರಿಸಲ್ಲ ಅಂತ ಹೇಳಿಬಿಡುತ್ತದೆ. ಆಗ ಕೋಗಿಲೆ ಚಳಿಯಿಂದ ನಡುಗುತ್ತಾ, ಕನಿಷ್ಠ ಈ ಮಳೆ ನಿಲ್ಲುವವರೆಗಾದರೂ ನಿನ್ನ ಗೂಡಿನ ಕಂಠದಲ್ಲಾದರೂ ಜಾಗ ಕೊಡಮ್ಮ ಅಂತ ಕೇಳುತ್ತೆ. ಅದಕ್ಕೆ ಕಾಗೆ, ನಿನಗೆ ಎಷ್ಟು ಸಾರಿ ಅಂತ ಹೇಳಬೇಕು, ಮಕ್ಕಳು ಮಲಗಿದ್ದಾರೆ, ಮೊದಲು ಇಲ್ಲಿಂದ ಹೋಗು ಅಂತ ಅದನ್ನು ಅಲ್ಲಿಂದ ಓಡಿಸಿ ಬಿಡುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಮಳೆ ಗಾಳಿ ಎಲ್ಲ ನಿಂತು ಹೋಯಿತು. ಮೋಡಗಳೆಲ್ಲ ಸರಿದು ಎಂದಿನಂತೆ ಸೂರ್ಯ ಪ್ರಕಾಶಿಸಿದ. ಕೋಗಿಲೆ ಮತ್ತೆ ಹಾಡುತ್ತಾ ಮತ್ತೊಂದು ಮರದ ಮೇಲೆ ಹೊಸ ಗೂಡನ್ನು ಕಟ್ಟಿಕೊಳ್ಳಲು ಶುರು ಮಾಡಿತು. ಈ ಬಾರಿ ಹಳೆ ಅನುಭವ ಇತ್ತಲ್ವಾ, ಅದಕ್ಕೆ ಗೂಡನ್ನು ತುಂಬ ಗಟ್ಟಿಯಾಗಿ ಕಟ್ಟಿಕೊಂಡಿತ್ತು. ಕೆಲವು ದಿನಗಳ ನಂತರ ಮತ್ತೆ ಅದೇ ರೀತಿ ಭೀಕರ ಬಿರುಗಾಳಿ, ಮಳೆ ಶುರುವಾಯಿತು. ಕೋಗಿಲೆ ಈ ಬಾರಿ ಗೂಡನ್ನು ಗಟ್ಟಿಯಾಗಿ ಕಟ್ಟಿತ್ತಲ್ವಾ, ಹಾಗಾಗಿ ಅದಕ್ಕೆ ಏನೂ ಆಗಲಿಲ್ಲ. ಆದರೆ ಈ ಸಲ ಕಾಗೆಯ ಗೂಡು ಸಂಪೂರ್ಣವಾಗಿ ಧ್ವಂಸವಾಗಿ ಹೋಯಿತು. ಈ ಗೂಡಿನಲ್ಲಿ ಕಾಗೆಯ ಪುಟ್ಟ ಪುಟ್ಟ ಮಕ್ಕಳು ಇದ್ದವು. ಹಾಗಾಗಿ ಅದು ಒದ್ದಾಡುತ್ತಾ ಕೋಗಿಲೆಯ ಗೂಡಿನ ಹತ್ತಿರ ಬಂದು, ಕೋಗಿಲಮ್ಮ ಕೋಗಿಲಮ್ಮ,
ದಯವಿಟ್ಟು ನಮ್ಮನ್ನು ನಿನ್ನ ಗುಡಿಸಲಿನೊಳಗೆ ಸೇರಿಸಿಕೊ. ಮಕ್ಕಳೆಲ್ಲ ಮಳೆಯಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದಾರೆ. ಈ ಮಳೆ ನಿಲ್ಲುವವರೆಗಾದರೂ ನನ್ನ ಮಕ್ಕಳಿಗೆ ಆಶ್ರಯ ಕೊಡು, ನಿನಗೆ ಪುಣ್ಯ ಬರುತ್ತೆ ಅಂತ ಕೇಳುತ್ತೆ. ಕಾಗೆಗೆ ಮನಸ್ಸಿನಲ್ಲಿ ಒಂದು ಭಯ ಇತ್ತು. ನಾನಂದು ಇದಕ್ಕೆ ನನ್ನ ಗೂಡಿನಲ್ಲಿ ಜಾಗ ಕೊಡಲಿಲ್ಲ. ಇವತ್ತು ಇದು ನನ್ನನ್ನು ಒಳಗೆ ಸೇರಿಸಿಕೊಳ್ಳುತ್ತಾ ಅಥವಾ ಓಡಿಸಿ ಬಿಡುತ್ತಾ ಅಂತ ಹೆದರುತ್ತಾ ಇತ್ತು. ಆದರೆ ಕೋಗಿಲೆ ಕಾಗೆಯ ತರಹ ಕ್ರೂರಿಯಾಗಿರಲಿಲ್ಲ. ಅಯ್ಯೋ, ಏನೂ ಪರವಾಗಿಲ್ಲ ಕಾಗೆಮ್ಮ, ನೀನು ಮತ್ತೆ ಹೊಸ ಗೂಡು ಕಟ್ಟಿಕೊಳ್ಳುವವರೆಗೂ ನೀವೆಲ್ಲರೂ ಇಲ್ಲೇ ಇರಬಹುದು ಅಂತ ಹೇಳಿ ಬಾಗಿಲು ತೆಗೆದು ಎಲ್ಲರನ್ನೂ ಒಳಗಡೆ ಸೇರಿಸಿಕೊಳ್ಳುತ್ತೆ. ಕೋಗಿಲೆಯ ಈ ದೊಡ್ಡ ಗುಣವನ್ನು ನೋಡಿ ಕಾಗೆಗೆ ತುಂಬ ನಾಚಿಕೆಯಾಗುತ್ತದೆ. ಅದು ಕಣ್ಣೀರು ಹಾಕುತ್ತಾ, ಕಳೆದ ಬಾರಿ ಮಳೆ ಬಂದಾಗ ನಾನು ನಿನ್ನನ್ನು ನನ್ನ ಗುಡಿಲಿನೊಳಗೆ ಒಂದು ಹೆಜ್ಜೆಯೂ ಇಡಲು ಬಿಡಲಿಲ್ಲ. ಆದರೆ ನೀನು ಆ ಹಳೆ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನನ್ನನ್ನು, ನನ್ನ ಮಕ್ಕಳನ್ನು ಕಾಪಾಡಿದೆ. ನಿನ್ನ ಈ ಒಳ್ಳೆಯತನ ನನ್ನ ಕಣ್ಣು ತೆರೆಸಿತು. ಇನ್ಮೇಲೆ ನಾನು ಯಾರೊಂದಿಗೂ ಈ ರೀತಿಯಾಗಿ ಕೆಟ್ಟದಾಗಿ ನಡೆದುಕೊಳ್ಳಲ್ಲ. ನನ್ನನ್ನು ಕ್ಷಮಿಸಿ ಬಿಡಮ್ಮ ಕೋಗಿಲಮ್ಮ ಅಂತ ಹೇಳುತ್ತದೆ. ಅದಕ್ಕೆ ಕೋಗಿಲೆ ತುಂಬ ಸರಳವಾಗಿ, ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನಾವೆಲ್ಲ ಒಂದೇ ಕಾಡಿನ ಪಕ್ಷಿಗಳು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳದಿದ್ರೆ ಹೇಗೆ, ಇದರಲ್ಲಿ ಕ್ಷಮೆಯ ಮಾತುಗಳೇ ಬೇಡ ಅನ್ನುತ್ತದೆ. ಅಂದಿನಿಂದ ಕಾಗೆ ಮತ್ತು ಕೋಗಿಲೆ ಆ ಕಾಡಿನಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾ ನೆಮ್ಮದಿಯಿಂದ ಬಾಳಿದವು. ಇನ್ನು ವಿಷಯಕ್ಕೆ ಬರೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟಿನಿಂದ ಅವಮಾನ ಅನುಭವಿಸುತ್ತಾ ಕಷ್ಟದ ಜೀವನ ಸಾಗಿಸುತ್ತಿದ್ದಾರೆ. ಕೆಲವರಿಗೆ ಜಾತಕದಲ್ಲಿ ದೋಷ, ಆ ಕಾರಣಕ್ಕೆ ಅವರು ಏನೇ ಕೆಲಸ ಮಾಡಿದ್ರೂ ಕೈ ಹಿಡಿಯಲ್ಲ ಅಂತ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿರೋರು ಶನಿವಾರದ ದಿನ ಏನು ಮಾಡಬೇಕು ಅಂದರೆ, ಸ್ವಲ್ಪ ಶುದ್ಧವಾದ ಅರಿಶಿನವನ್ನು ತೆಗೆದುಕೊಳ್ಳಿ. ಆ ಅರಿಶಿನಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಸಣ್ಣದಾಗಿ, ಅಂದರೆ ಒಂದು ಗೋಲಿ ಗಾತ್ರದಷ್ಟು ಉಂಡೆಯನ್ನು ಮಾಡಿ, ನಂತರ ಆ ಅರಿಶಿನದ ಉಂಡೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಇಡೀ ಮನೆಯನ್ನು ಒಂದು ರೌಂಡ್ ಸುತ್ತಿ, ಅಂದರೆ ಬೆಡ್ರೂಮ್, ಕಿಚನ್, ಹಾಲ್, ಬಾತ್ರೂಮ್, ಹೀಗೆ ಎಲ್ಲ ರೂಮ್ಗಳಿಗೂ ಹೋಗಿ ಬನ್ನಿ. ಹೀಗೆ ಇಡೀ ಮನೆ ಸುತ್ತಿದ ನಂತರ ಅರಿಶಿನದ ಉಂಡೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಪೂಜೆ ಮಾಡುವ ತುಳಸಿ ಗಿಡದ ಹತ್ತಿರ ಹೋಗಿ, ಅಲ್ಲಿ ತುಳಸಿ ಗಿಡದ ಬುಡದಲ್ಲಿ ಮಣ್ಣಿನಲ್ಲಿ ಸಣ್ಣದಾಗಿ ಒಂದು ಗುಂಡಿ ತೆಗೆದು ಆ ಅರಿಶಿನದ ಉಂಡೆಯನ್ನು ಅದರಲ್ಲಿಟ್ಟು ತಕ್ಷಣ ಮಣ್ಣಿನಿಂದ ಮುಚ್ಚಿಬಿಡಿ. ಹೀಗೆ ಮಾಡಿದ ನಂತರ ತುಳಸಿ ದೇವಿಗೆ ಕೈ ಮುಗಿದು ನಮಸ್ಕಾರ ಮಾಡಿ, ಇಂದಿನಿಂದ ನಮ್ಮ ಮನೆಗೆ ಬೆನ್ನು ಹತ್ತಿದ್ದ ದರಿದ್ರವೆಲ್ಲ ತೊಲಗಿ ಹೋಯಿತು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಮನೆ ಒಳಗೆ ಬನ್ನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಗೆ ಕಾಡುತ್ತಿರುವ ದರಿದ್ರ ಲಕ್ಷ್ಮಿ ಮತ್ತು ನಿಮ್ಮ ಕಷ್ಟಗಳನ್ನೆಲ್ಲ ಆ ತುಳಸಿ ಗಿಡ ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಜಾತಕ ದೋಷಗಳನ್ನು ನಿವಾರಿಸಿ ಮನೆಗೆ ಧನಲಾಭವಾಗುವಂತೆ ಮಾಡುತ್ತದೆ. ಈ ಪರಿಹಾರವನ್ನು ಶನಿವಾರ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ 7 ಗಂಟೆಯ ಒಳಗಾಗಿ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡಬಹುದು. ಆದರೆ ನೆನಪಿಡಿ, ಮುಟ್ಟಿನ ಸಮಯದಲ್ಲಿರೋ ಹೆಣ್ಣು ಮಕ್ಕಳು ಈ ಪರಿಹಾರವನ್ನು ಮಾಡಬಾರ್ದು. ಈ ಪರಿಹಾರ ಮಾಡಿದ ಕೇವಲ 24 ಗಂಟೆಗಳಲ್ಲೇ ನಿಮ್ಮ ಮನೆಯಲ್ಲಿದ್ದ ನೆಗೆಟಿವ್ ಎನರ್ಜಿ ದೂರವಾಗಿ ಯಾವುದಾದರೊಂದು ಪಾಸಿಟಿವ್ ಬದಲಾವಣೆಯನ್ನು ನೀವು ಖಂಡಿತ ಗಮನಿಸುತ್ತೀರಿ. ನಿಧಾನವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತದೆ. ಯಾವುದಾದರೊಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳ್ತೀರಿ. ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಅದೃಷ್ಟವೇ ಕುಲಾಯಿಸುತ್ತದೆ. ಹಾಗಾಗಿ ನೀವು ಕೂಡ ಶನಿವಾರದ ದಿನ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಜಾತಕವನ್ನು ಬದಲಾಯಿಸಿಕೊಂಡು ಸಂತೋಷವಾಗಿ ಬಾಳಿ. ಹಾಗೆ ಇನ್ನೊಂದು ವಿಷಯ, 24 ಗಂಟೆ ಆದ ತಕ್ಷಣ ಎಲ್ಲಿ ಏನು ಬದಲಾವಣೆ ಕಂಡಿಲ್ಲ ಅಂತ ಬೇಸರ ಪಡಬೇಡಿ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಶುರುವಾಗುತ್ತದೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಬದಲಾವಣೆಯನ್ನು ನೀವು ಕೂಡ ಕಾಣ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.